22 ಕೋಟಿಯಷ್ಟಿರುವ ಮುಸಲ್ಮಾನ ಸಮುದಾಯ ಗೋಮಾಂಸ ರಫ್ತನ್ನು ನಿಯಂತ್ರಿಸಬೇಕು, ಗೋ ಹತ್ಯೆಯನ್ನು ನಿಲ್ಲಿಸಬೇಕು, ಜೊತೆಗೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು. ಅದರ ಜೊತೆಗೆ ಇಡೀ ಭಾರತದಲ್ಲಿ ಸುಮಾರು 20,000ದಷ್ಟು ಗೋಶಾಲೆಗಳಿವೆ. ಆ ಗೋಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಎನ್ನುವ ಕಳಕಳಿಯ ಒಂದು ಮನವಿಯನ್ನು ಉತ್ತರ ಪ್ರದೇಶ ರಾಜ್ಯ ಯೋಗಿ ಆದಿತ್ಯನಾಥ್ ಅವರ ರಾಜ್ಯ ಏನಿದೆ ಅದು ಗೋಮಾಂಸ ರಫ್ತಿನಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಕೂಡ. ಬಾಬರನಿಂದ ಹಿಡಿದು ಹುಮಾಯೂನು, ಜಹಾಂಗೀರು, ಅಕ್ಬರ್ ಎಲ್ಲ ಅವರು ಭಾರತದ ಭಾಗಶಃ ಭಾಗಗಳಲ್ಲಿ ಗೋ ಹತ್ಯೆಯನ್ನು ನಿಷೇಧಿಸಿದ ಉದಾಹರಣೆ ಇದೆ. ಆಶ್ಚರ್ಯ ಆಗ್ಬೋದು, ಮೊಘಲರ ಕೊನೆಯ ಅರಸ ಬಹದ್ದೂರ್ ಶಾ ಜಫರ್ ಗೋ ಹತ್ಯೆಯನ್ನು ಇಡೀ ಭಾರತದಲ್ಲಿ ನಿಷೇಧಿಸಿದ್ದಾನೆ. ನಾಚಿಕೆಗೇಡಿನ ವಿಚಾರ. ಬೀಫ್ ರಫ್ತಿನಲ್ಲಿ ಇಡೀ ಭಾರತ 2ನೇ ಸ್ಥಾನದಲ್ಲಿ. 2014 ಮುಂಚೆ ಭಾರತದ ಬೀಫ್ ರಫ್ತನ್ನು ಲೇವಡಿ ಮಾಡ್ತಿದ್ರು. ಕಳೆದ ಹಲವು ದಿನಗಳಿಂದ ಇಡೀ ದೇಶಾದ್ಯಂತ ಗೋ ಹತ್ಯೆಯನ್ನು ವಿರೋಧಿಸುವ ನಿಟ್ಟಿನಲ್ಲಿ ಮತ್ತು ಗೋಮಾಂಸ ರಫ್ತನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹಾಗೂ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವ ಕುರಿತಾಗಿ ಇಡೀ ದೇಶದ ಮುಸಲ್ಮಾನರು ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರೋದು ತಾವೆಲ್ಲ ನೋಡಿರ್ತೀರಿ. ಈಗ ನಾವು ಕೂಡ ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಇದನ್ನು ಮಾಡಬೇಕು, ಗೋ ಹತ್ಯೆಯನ್ನು ನಿಯಂತ್ರಣ ಮಾಡಬೇಕು. ಯಾಕಂದರೆ ನರೇಂದ್ರ ಮೋದಿಯವರ ಸರ್ಕಾರ ಗೋ ಹತ್ಯೆಯನ್ನು ನಿಯಂತ್ರಿಸ್ತೇವೆ, ಗೋ ಮಾಂಸ ರಫ್ತಾಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿ ವಾಗ್ದಾನವನ್ನು ಮಾಡಿ ಬಂದಿರೋ ಒಂದು ಸರ್ಕಾರ. ಆ ವಾಗ್ದಾನವನ್ನು ಪೂರೈಸಬೇಕು. ಯಾಕಂತ ಹೇಳಿದರೆ ಬಹುಮತ ಇರೋ ಸರ್ಕಾರ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತ ಇರೋ ಸರ್ಕಾರ ಹೊಂದಿರುವುದರ ಹೊರತಾಗಿಯೂ ಕೂಡ ಈ ನಿಟ್ಟಿನಲ್ಲಿ ಕಾನೂನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅದು ಬಹಳ ದೊಡ್ಡ ನಾಚಿಕೆಗೇಡಿನ ವಿಚಾರ. ಈಗ ಮುಸಲ್ಮಾನರೇ ಬಹುಶಃ ಜಾಗತಿಕ ಇತಿಹಾಸದಲ್ಲಿ ಇಂಥ ಒಂದು ವಿದ್ಯಮಾನ ನೀವು ಕಾಣಲಿಕ್ಕೆ ಸಿಗುವುದಿಲ್ಲ. 22 ಕೋಟಿಯಷ್ಟಿರುವ ಮುಸಲ್ಮಾನ ಸಮುದಾಯ ಎದ್ದು ಬಂದು ಬೀದಿಗಳಲ್ಲಿ ಗೋಹತ್ಯೆಯನ್ನು ನಿಷೇಧಿಸಬೇಕು ಎಂತಕ್ಕಂಥ ಒಂದು ಕರೆಯನ್ನು ಕೊಡ್ತಾ ಇರೋದು ಇಡೀ ಜಗತ್ತಿನಲ್ಲಿ ಒಂದು ಅಭೂತಪೂರ್ವವಾದ, ಒಂದು ಸ್ಮರಣೀಯವಾದ ಮತ್ತು ಬಹಳ ಒಂದು ಉತ್ತಮ ಸೌಹಾರ್ದದ ಕುರಿತಾಗಿ ಉತ್ತಮ ಹೆಜ್ಜೆ ಅಂತ ಎಲ್ಲ ಕಡೆ ವ್ಯಾಪಕವಾದ ಪ್ರಶಂಸೆ ಬರ್ತಾ ಇದೆ. BJP ಸರ್ಕಾರದ ಗೋಹತ್ಯೆ ಕುರಿತಾದ ಒಂದು ದ್ವಂದ್ವ ಹೇಗಿದೆ ಅಂತ ಹೇಳಿದರೆ, ನೀವು ಇಲ್ಲೇ ಗೋವಾ ಬಾರ್ಡ್ರಿಗೆ ಹೋದರೆ ಗೋವಾ ರಾಜ್ಯದಲ್ಲಿ BJP ಸರ್ಕಾರ ಇದೆ. BJP ಸರ್ಕಾರ ಅಲ್ಲಿ ಲೀಗಲ್ ಇದೆ, ಅಲ್ಲಿ ಕಾನೂನು ಪ್ರಕಾರ ಸಮ್ಮತ ಗೋಮಾಂಸವನ್ನು ಸೇವಿಸುವುದು. ಇಲ್ಲೇ ಕಳೆದ ಬಾರಿ ಚುನಾವಣೆಯಲ್ಲಿ, ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಲಪ್ಪುರಂ ಜಿಲ್ಲೆಯ ಒಬ್ಬ BJP ಅಭ್ಯರ್ಥಿ ಒಂದೊಮ್ಮೆ ಕೇರಳದಲ್ಲಿ BJP ಸರ್ಕಾರ ಬಂದರೆ ನಾವು ಉತ್ತಮ ತಳಿಯ, ಈಗ ಏನು ಕೇರಳ ಸರ್ಕಾರ ಮಾಂಸ ಕೊಡ್ತಾ ಇದೆ ಅದಕ್ಕಿಂತ ಉತ್ತಮ ತಳಿಯ ಮಾಂಸವನ್ನು, ಉತ್ತಮ ಒಂದು ಕ್ವಾಲಿಟಿಯ ಮಾಂಸವನ್ನು ಕೇರಳಿಗರಿಗೆ ಕೊಡ್ತೇವೆ ಅಂತ ವಾಗ್ದಾನವನ್ನು ಮಾಡ್ತಾರೆ. ಗೋಮಾಂಸ ರಫ್ತಿನಲ್ಲಿ ಉತ್ತರ ಪ್ರದೇಶ ರಾಜ್ಯ ಯೋಗಿ ಆದಿತ್ಯನಾಥ್ ಅವರ ರಾಜ್ಯ ಏನಿದೆ ಅದು ಗೋಮಾಂಸ ರಫ್ತಿನಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಇದೆ. 2ನೇ ಸ್ಥಾನದಲ್ಲಿರುವುದು BJP ಆಡಳಿತ ಇರುವ ಮಹಾರಾಷ್ಟ್ರ ಸರ್ಕಾರ. ಈಶಾನ್ಯ ರಾಜ್ಯದಲ್ಲಿ, ಈಶಾನ್ಯದ 5 ರಾಜ್ಯಗಳಲ್ಲಿ ಮಣಿಪುರ, ಮಿಜೋರಾಂ, ಅರುಣಾಚಲ ಪ್ರದೇಶ ಮತ್ತು ಉಳಿದ 2 ರಾಜ್ಯಗಳಲ್ಲಿ BJP ಪ್ರಭಾವದ ಸರ್ಕಾರ, BJP ಸರ್ಕಾರಗಳು ಇದ್ದರೂ ಕೂಡ ಅಲ್ಲಿ ಲೀಗಲ್ ಇದೆ. ಮೇಲಾಗಿ ರಫ್ತು ಕೇಂದ್ರಗಳನ್ನು ಮುಸಲ್ಮಾನ ಹೆಸರಲ್ಲಿ ದೇಶದ ಒಂದು 10 ಪ್ರಮುಖ ರಫ್ತು ಕೇಂದ್ರಗಳು ಮುಸಲ್ಮಾನರ ಹೆಸರಿನಲ್ಲಿ ಮುಸಲ್ಮಾನರಲ್ಲದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದರ ಹಿಂದೆ ಏನೋ ಒಂದು ದುರುದ್ದೇಶ ಇದೆ. ಅಂದರೆ ಇಡೀ ಭಾರತೀಯ ಸಮುದಾಯಗಳಿಗೆ ಯಾಮಾರಿಸಬೇಕು, ಹಿಂದೂ ಮುಸಲ್ಮಾನರು ಗೋವಿನ ವಿಚಾರದಲ್ಲಿ ಹೊಡೆದಾಡಿಕೊಳ್ತೇ ಇರಬೇಕು, ಈ ಮೂಲಕ ನಾವು ಚುನಾವಣೆಯಲ್ಲಿ ಲಾಭ ಪಡ್ಕೊಳ್ಬೇಕು ಎಂತಕ್ಕಂಥ ಒಂದು ದುರುದ್ದೇಶ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊನ್ನೆ ಇತ್ತೀಚೆಗಷ್ಟೇ ಅರ್ಜುನ್ ರಾಮ್ ಮೇಘವಾಲ್ ಅಂತ ಭಾರತ ಸರ್ಕಾರದ ಕಾನೂನು ಮಂತ್ರಿ ಗೋಹತ್ಯೆಯನ್ನು ನಿಷೇಧಿಸುವ ಯಾವುದೇ ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳ್ತಾರೆ ಕಾನೂನು ಮಂತ್ರಿಗಳು. ಅಂದರೆ ಇವರ ವಿಚಾರ ಏನು ಅಂತ ಗೊತ್ತಾಗೋದಿಲ್ಲ. ಗೋಹತ್ಯೆ ವಿಚಾರದಲ್ಲಿ ನೀವು ಇತಿಹಾಸವನ್ನು ತೆಗೆದುಕೊಂಡು ನೋಡಿದರೆ ಸುಮಾರು ಮೊಘಲರ ಕಾಲದಲ್ಲಿ ಕೂಡ ಬಾಬರನಿಂದ ಹಿಡಿದು ಹುಮಾಯೂನು, ಜಹಾಂಗೀರು, ಅಕ್ಬರ್ ಎಲ್ಲ ಅವರು ಭಾರತದ ಭಾಗಶಃ ಭಾಗಗಳಲ್ಲಿ ಗೋಹತ್ಯೆಯನ್ನು ನಿಷೇಧಿಸಿದ ಉದಾಹರಣೆ ಇದೆ. ಇತಿಹಾಸದ ಪುಟಗಳನ್ನು ತೆಗೆದರೆ ಗೊತ್ತಾಗ್ತದೆ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು, ಮೊಘಲರ ಕೊನೆಯ ಅರಸ ಬಹದ್ದೂರ್ ಶಾ ಜಫರ್ ಗೋಹತ್ಯೆಯನ್ನು ಇಡೀ ಭಾರತದಲ್ಲಿ ನಿಷೇಧಿಸಿದ್ದಾನೆ. ಅಂದರೆ ಆವಾಗ ಶತಮಾನಗಳ ಹಿಂದೆ ಗೋಹತ್ಯೆಯನ್ನು ಮೊಘಲರು ನಿಷೇಧಿಸಿದಾಗ ಈ ನಮ್ಮ ಮುಸಲ್ಮಾನರ ಪೂರ್ವಜರದನ್ನು ಒಪ್ಪಿದ್ದಾರೆ. ಮೊಘಲರು ಗೋಹತ್ಯೆಯನ್ನು ನಿಷೇಧಿಸಬಹುದಾದರೆ ಅಥವಾ ಪಕ್ಕದ ನೇಪಾಳದ ಸಣ್ಣ ರಾಷ್ಟ್ರ ಗೋಹತ್ಯೆಯನ್ನು ನಿಷೇಧಿಸಬಹುದಾದರೆ ಹಿಂದುತ್ವದ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಅಧಿಕಾರ ಗಳಿಸಿಕೊಂಡ BJP ಸರ್ಕಾರ ಯಾಕೆ ಸಾಧ್ಯ ಇಲ್ಲ? ಈಗ SIR ಅನ್ನು ಜಾರಿ ಮಾಡ್ತಾರೆ, ತಲಾಕ್ ಅಂತ ಕಾನೂನು ತರ್ತಾರೆ, ಬೇರೆ ಬೇರೆ ಕಾನೂನುಗಳನ್ನು ತರ್ತಾರೆ. ಇಂಥ ಕಾನೂನು ತರುವಾಗ ಲೋಕಸಭೆ ರಾಜ್ಯಸಭೆಯಲ್ಲಿ ಬಹುಮತದಿಂದ ಹೊಂದಿರುವ ಸರ್ಕಾರ ಯಾಕೆ ಕಾನೂನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ? ತರಬೇಕಲ್ಲ. ಯಾಕಂತ ಹೇಳಿದರೆ ಇವತ್ತು ಬೀಫ್ ರಫ್ತಿನಲ್ಲಿ ಬಹಳ ನಾಚಿಕೆಗೇಡಿನ ವಿಚಾರ. ಬೀಫ್ ರಫ್ತಿನಲ್ಲಿ ಇಡೀ ಭಾರತ 2ನೇ ಸ್ಥಾನದಲ್ಲಿದೆ. ಬ್ರೆಜಿಲ್ ನಂತರ 2ನೇ ಸ್ಥಾನದಲ್ಲಿದೆ.
ಇವರೇ ಸರ್ಕಾರ 2014 ಮುಂಚೆ ಭಾರತದ ಬೀಫ್ ರಫ್ತನ್ನು ಲೇವಡಿ ಮಾಡ್ತಿದ್ರು. ಈಗ ಎಷ್ಟು ದ್ವಂದ್ವ ಅಂತ ಹೇಳಿದರೆ, ಮೊನ್ನೆ ಇವ್ರು ಹೇಳ್ತಾರೆ, ಅಸ್ಸಾಮಿನ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನಂತ ಹೇಳಿದರೆ 14 ವರ್ಷಗಳಾದ ನಂತರ ನೀವು ಗೋವನ್ನು ಕಡಿದು ತಿನ್ಬೋದು. ಸಾರಿ, ಇವರು ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು. ಅಸ್ಸಾಮಿನ ಮುಖ್ಯಮಂತ್ರಿ ಹೇಳ್ತಾರೆ ನೀವು ತಿನ್ನಿ, ಆದರೆ ಸ್ವಲ್ಪ ಮರೆಯಲ್ಲಿ ಹೋಗಿ ತಿನ್ನಿ, ಮನೆಯಲ್ಲಿ ಸರಿ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಗೋಮಾಂಸ ರಫ್ತಿನಲ್ಲಿ ಉತ್ತರ ಪ್ರದೇಶ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ. ಅಂದರೆ ಎಲ್ಲಿಯೂ ಕೂಡ ಅಂದರೆ ಜನರನ್ನು ಯಾಮಾರಿಸುವುದು, ಸಮುದಾಯಗಳ ನಡುವೆ ಹೊಡೆದಾಟ ಮಾಡಿಸುವುದು, ಚುನಾವಣೆಯ ಲಾಭ ಪಡೆದುಕೊಳ್ಳುವುದು, ಇದನ್ನೆಲ್ಲ ನಿರಂತರವಾಗಿ ಮಾಡಿಕೊಂಡು ಇವರು ಬರ್ತಾಯಿದ್ದಾರೆ. ಹಾಗಾಗಿ ಬೇಸರ ಹೊಂದಿ, ಈ ವಿಚಾರದ ಕುರಿತು ಬೇಸರ ಹೊಂದಿ ಇಡೀ ಭಾರತದ ಮುಸಲ್ಮಾನ ಸಮುದಾಯ ಈಗ ಎದ್ದು ಬಂದು ಗೋಮಾಂಸ ರಫ್ತನ್ನು ನಿಯಂತ್ರಿಸಬೇಕು, ಗೋ ಹತ್ಯೆಯನ್ನು ನಿಲ್ಲಿಸಬೇಕು, ಜೊತೆಗೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು. ಅದರ ಜೊತೆಗೆ ಇಡೀ ಭಾರತದಲ್ಲಿ ಸುಮಾರು 20,000ದಷ್ಟು ಗೋಶಾಲೆಗಳಿವೆ. ಆ ಗೋಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಎನ್ನುವ ಕಳಕಳಿಯ ಒಂದು ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಉಡುಪಿ ಜಿಲ್ಲಾಧಿಕಾರಿಯವರ ಮೂಲಕ ಇವತ್ತು ಮಧ್ಯಾಹ್ನ 3:30 ಗಂಟೆಗೆ ನಾವು ನೀಡಲಿಕ್ಕಿದ್ದೇವೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.